ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಏನು ಪ್ರಕರಣ ದಾಖಲಾಗಿತ್ತು ಮಾಡಿರುವಂತ ಮಹಿಳೆ ಮತ್ತೆ ಈಗ ರಿವರ್ಸ್ ಗೇರ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮತ್ತೆ ನನ್ನ ಹೆಸರನ್ನ ಹಾಳು ಮಾಡುವುದಕ್ಕೆ ಈ ರೀತಿಯಾಗಿ ಕೆಲವೊಬ್ರು ಕೃತ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಉಲ್ಟಾ ಹೊಡೆದಿರುವಂತ ಮಹಿಳೆ. ಯಾಕೆಂದ್ರೆ ಈ ಹಿಂದೆ ಸುದ್ದಿ ಪ್ರಸಾರ ಮಾಡಿದಾಗ ಯಾವುದೇ ಪೊಲೀಸರ ಸಂಪರ್ಕಕ್ಕೆ ಸಿಗದೆ ಇರುವಂತ ಮಹಿಳೆ ಈಗ 4-5 ದಿವಸ ಬಂದು ನಾನೇ ಏನಂಬೋದು ನಿಜ ಸತ್ಯವನ್ನ ನಾನೇ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾಳೆ. ಆದ್ರೆ ಈಗಾಗಲೇ ಈ ಕುರಿತಾಗಿನೂ ನಾನು ಗೃಹ ಮಂತ್ರಿಗಳಿಗೆ, ಗೃಹ ಸಚಿವರಿಗೆ ನಾನು ಪತ್ರವನ್ನ ಬರೆದಿದ್ದೇನೇನು ಕೂಡ ಆ ಮಹಿಳೆ ಬಾಯಿ ಬಿಟ್ಟಿರುವಂತದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ದೊಡ್ಡ ಸಮಾಜದ ಒಬ್ಬ ಸ್ವಾಮೀಜಿ ಅವರು ಅಂದ್ರೆ ಮೃತ್ಯುಂಜಯ ಸ್ವಾಮೀಜಿ ಅವರ ಈ ವಿರುದ್ಧ ಏನು ಲೈಂಗಿಕ ಕಿರುಕುಳ ವಿರುದ್ಧ ಪ್ರಕರಣ ದಾಖಲೆ ಆಗಿತ್ತು. ಈ ದಾಖಲೆ ಕುರಿತಾಗಿ ಹಲವಾರು ಚರ್ಚೆಗೆ ಒಳಗಾದ ಸಂದರ್ಭದಲ್ಲಿ ಈ ರೀತಿಯಾಗಿ ಉಲ್ಟಾ ಹೊಡಿತಾ ಇದ್ದಾಳ ಆ ಮಹಿಳೆ. ಅಂದ್ರೆ ರಿವರ್ಸ್ ಗೇರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇದೆ, ಇದೊಂದು ಹನಿ ಟ್ರ್ಯಾಪ್ ಕೇಸ್ ಅಥವಾ ಏನಾದ್ರೂ ಜಾಸ್ತಿ ನನ್ನ ಮೇಲೆ ಬಂದ್ರೆ, ನಾನೇ ತಪ್ಪಿಸ್ತಳ ಆಗ್ಬಿಟ್ರೆ ನನಗೆ ಶಿಕ್ಷೆ ಆಗುತ್ತಾ ಅಥವಾ ನನ್ನ ಸಮಾಜದಿಂದ ಹೊರಗಿಡ್ತಾರ ಅನ್ನೋದು ಕೂಡ ಈ ವಿಚಾರ ಮುಖಾಂತರ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು. ಇದು PMTV ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಏನು ಆರೋಪಗಳ ಮಾಡ್ತಾ ಇತ್ತು 5 ದಿನಗಳ ಹಿಂದೆ ಅಥವಾ ನೇರವಾಗಿ ಅಂದ್ರೆ 5 ದಿನದ ಆದ್ಮೇಲೆ ನಾನೇ ನೇರವಾಗಿ ಬಂದು ನಾನೇ ಮಾತನಾಡ್ತೀನಿ, ನಾನೇ ಹೇಳ್ತೀನಿ, ಏನು ಸತ್ಯತೆಯನ್ನ ತಿಳಿಸ್ಕೊಡ್ತೀನಿ ಅಂತಾನು ಕೂಡ ಈಗಾಗಲೇ PMTV ಕರ್ನಾಟಕಕ್ಕೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಆದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಎಲ್ಲೂ ಕೂಡ ಅವರ ತಾಳ್ಮೆಯನ್ನ ಕಳ್ಕೊಳ್ಳಿಲ್ಲ. ಅವರು ವಾಪಸ್ ಮತ್ತೆ ಆ ಯುವತಿಯ ವಿರುದ್ಧನೇ ಏನು ಕಂಪ್ಲೇಂಟ್ ಅನ್ನ ದಾಖಲಿಸಿದ ಸಂದರ್ಭದಲ್ಲಿ ಅವಾಗ ಯುವತಿಯನ್ನ ಸಂಪರ್ಕ ಮಾಡಿದಾಗ ಎಲ್ಲೂ ಕೂಡ ಅವಳ ಸಣ್ಣ ಸುಳಿವು ಕೂಡ ಇರಲಿಲ್ಲ. ಅವಾಗ ಪೊಲೀಸರಿಗೆ ಅನುಮಾನ ಕಾಡಿದಾಗ ಈಗ ಮತ್ತೆ ಅವಳೇ ಸಂಪರ್ಕ ಮಾಡಿ ಪೊಲೀಸರನ್ನ ನಾನು 4-5 ದಿವಸ ಬಂದು ನಾನೇ ಸತ್ಯತೆಯನ್ನ ಹೇಳ್ತೀನಿ, ಆ ಸ್ವಾಮೀಜಿ ಹೆಸರು ಮತ್ತೆ ನನ್ನ ಹೆಸರನ್ನ ಹಾಳು ಮಾಡೋದಕ್ಕೆ ಕೆಲವೊಬ್ರು ಕೃತ್ಯ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಆ ಮಾಹಿತಿ ಲಭ್ಯವಾಗ್ತಾ ಇರೋದು.